ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಯರಗೊಪ್ಪ. ತಮಿಳುನಾಡಿನ ಖ್ಯಾತ ಚಲನಚಿತ್ರ ನಟರಾದಂಥ ಕಮಲ್ ಹಾಸನ್ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರು. ದ್ರಾವಿಡರ ಸಂಸ್ಕೃತಿ ನಮ್ಮದು, ತಮಿಳು ಭಾಷೆಯ ತಾಯಿನೇ ಕನ್ನಡಿಗರು, ಕನ್ನಡ ಭಾಷೆ ಅಂತ ಹೇಳಿದರು. ಆ ಅವಿವೇಕಿಗೆ ಇತಿಹಾಸ ಗೊತ್ತಿಲ್ಲ. ಕನ್ನಡ ಭಾಷೆ ಇವತ್ತಿನದಲ್ಲ, ಕ್ರಿಸ್ತಿ ಶಕದ ಭಾಷೆ ಅಲ್ಲ, ಕ್ರಿಸ್ತಿ ಪೂರ್ವದ ಭಾಷೆ, ಅಶೋಕನ ಕಾಲದಿಂದ ಇರತಕ್ಕಂಥ ಭಾಷೆ ಅಂದರೆ ಕನ್ನಡಿಗರ ಭಾಷೆ. ಯಾವುದೇ ಭಾಷೆಗಾಗಲಿ ಎಲ್ಲ ಭಾಷೆಗಳಿಗೂ ಸಹೋದರತೆ, ಸ್ವತಂತ್ರ ಸಹೋದರತೆ ಭಾಷೆಗಳು. ಇದಕ್ಕೆ ತಂದೆ ತಾಯಿ ಯಾರು ಇರೋದಿಲ್ಲ. ಸ್ವತಂತ್ರವಾಗಿ ಎಲ್ಲ ಭಾಷೆಗಳು, ಕನ್ನಡ ಆಗಿರ್ಬೋದು, ಮಲಯಾಳಿ, ಆಂಧ್ರದ ಭಾಷೆ, ತೆಲುಗು, ಯಾವುದೇ ಭಾಷೆ ಆದ್ರೂ ಯಾವುದಕ್ಕೂ ತಂದೆ ಇಲ್ಲ, ಯಾವುದಕ್ಕೂ ತಾಯಿ ಇಲ್ಲ. ಸ್ವತಂತ್ರ ಸಹೋದರ ಭಾಷೆಗಳೇ ಇರತಕ್ಕಂಥ ಭಾಷೆಗಳಲ್ಲಿ ಅತ್ಯಂತ ಹಳೆಯ ಲಿಪಿಗಳನ್ನು ನೋಡಿದಾಗ ಕನ್ನಡಿಗರ ಹಲ್ಮಿಡಿಯ ಶಾಸನ ಆಗಿರ್ಬೋದು, ಸಾಕಷ್ಟು ಇತಿಹಾಸವನ್ನು ನೋಡಿದಾಗ ಕ್ರಿಸ್ತಿಯ ಶಕೆ ಅಲ್ಲ, ಕ್ರಿಸ್ತಿ ಪೂರ್ವದಲ್ಲಿ ಅಶೋಕನಲ್ಲಿ ಶಾಸನಗಳನ್ನು ನೋಡಿದ್ರೆ ಸಹ ಕನ್ನಡಿಗರಿಗೆ ಸ್ವತಂತ್ರವಾಗಿ ಬಂದಂಥ ಭಾಷೆ. ಇದಕ್ಕೆ ಯಾವುದೇ ರೀತಿಯಿಂದ ತಂದೆ ಆಗಲಿ ತಾಯಿ ಆಗಲಿ ಎಲ್ಲರೂ ದ್ರಾವಿಡರು. ನಾವು ಭಾರತದ ಮೂಲ ನಿವಾಸಿಗಳು ದ್ರಾವಿಡರು ಅಂತಂದರೆ ತಮಿಳಿಯನ್ಸು, ಕನ್ನಡಿಗರು, ಆಂಧ್ರದವರು ಹೀಗಲ್ಲ. ಸ್ವತಂತ್ರ ಭಾಷೆ, ಸ್ವತಂತ್ರ ಸಹೋದರತ್ವವಾಗಿ ನಾವೇ ಆ ಭಾಷೆಗಳನ್ನು ಕ್ರಿಯೇಟ್ ಮಾಡ್ಕೊಂಡು ವಿ ಆರ್ ಕ್ರಿಯೇಟಿವಿಟೀಸ್ ಇಂಡಿವಿಜುವಲ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ. ಆ ಹುಚ್ಚು ನನ್ನ ಮಗನಿಗೆ ಕನ್ನಡದ ಅಣ್ಣದ ಋಣ ತೀರ್ಸೋಕ್ಕಾಗಲ್ಲ. ಇವತ್ತು ಚಲನಚಿತ್ರದೊಳಗೆ ಇವತ್ತಿನ ದಿವಸ ಪ್ರತಿಭಾವಂತ ನಟ, ಒಬ್ಬ ಖ್ಯಾತ ನಟ ಆಗ್ಬೇಕಂದ್ರೆ ಕನ್ನಡಿಗರ ಅವನ ಚಿತ್ರಗಳನ್ನು ನೋಡಿದ್ದಾರೆ. ಅವನಿಗಂತೂ ತಣ್ಣ ಹಾಕಿದ್ದೀವಿ ನಾವು. ಅದನ್ನು ಮರೆಯಲಾರದ ಅವಿವೇಕಿತನ ಇವತ್ತಿನ ದಿವಸ ಇತಿಹಾಸ ತಜ್ಞರನ್ನು ಭೇಟಿ ಮಾಡಿ ಅಂತ ಉದ್ದಟತನದ ಒಂದು ಹೇಳಿಕೆ ಕೊಡೋದಕ್ಕೆ ನಾಲಾಯಕ. ಇದು ಇವತ್ತಿಂದಲ್ಲ, ಕನ್ನಡಿಗರ ಮೇಲೆ ಸಾಕಷ್ಟು ಬಾರಿ ಈ ಥರಾಗಿ ಹೋರಾಟ ಬಂದೇ ಬರ್ತಾಯಿದೆ. ಇವತ್ತಿಂದ ಅಲ್ಲಿದ್ದ ಕನ್ನಡಿಗರ ಮೇಲೆ ಭಾಳಷ್ಟು ಇಂಥವು ನಡೀತಿರ್ತೆ. ಯಾರೋ ಒಂದು ನಾಯಿ, ಬೀದಿ ನಾಯಿ ಬೊಗಳಿದ್ರೆ ನಾವು ತಲೆ ಕೆಡಿಸ್ಕೊಡೋದಿಲ್ಲ. ಕನ್ನಡಿಗರ ಸ್ವಾವಲಂಬಿ ಕನ್ನಡಿಗರು, ಕನ್ನಡಿಗರಿಗೆ ತಮ್ಮದಾದಂಥ ಇತಿಹಾಸ, ಕನ್ನಡಿಗರ ಸ್ವಾವಲಂಬ ಇರ್ತಕ್ಕಂಥ ಬದುಕನ್ನು ಕಟ್ಟಿರುವಂಥ ಇತಿಹಾಸ, ಭಾಳಷ್ಟು ಇತಿಹಾಸ ಐತಿ. ಏನೋ ಯಾರೋ ಹೇಳಿದ್ರೆ ಅಂತ ಕೇಳಿಕೊಂಡು ಕನ್ನಡಿಗರ ತಲೆ ಕೆಡಿಸ್ಕೊಂಬಿಡ್ರಿ, ಬಿಸಾಕ್ರಿ ಅಂತವ್ಗೆ. ಮಾನ ಮರ್ಯಾದೆ ಏನೂ ಇಲ್ಲ ಅವಕ್ಕ. ತಮಿಳಿಯನ್ನರ್ಸಿಗೆ ಒಂದು ಹೇಳ್ತೀನಿ ಕೇಳಿ. ಇವತ್ತು ಕರ್ನಾಟಕದೊಳಗೆ ಇವತ್ತಿನ ದಿವಸ ಬೆಂಗಳೂರಂಥ ಬೃಹತ್ ಆದಂಥ ನಗರದೊಳಗೆ ಇವತ್ತಿನ ದಿವಸ ನಿಮಗೆಲ್ಲರಿಗೂ ಅನ್ನ ಹಾಕೋ ದೇವತೆ ನಿಮಗೆ ಬೆಂಗಳೂರು. ಇವತ್ತಿನ ದಿವಸ ನೀವು ಬೆಂಗಳೂರಲ್ಲಿ ಬದುಕ್ತಾ ಇದ್ರಿ. ಎಲ್ಲರೂ ಬಂದು ಬೆಂಗಳೂರಲ್ಲಿ ಬದುಕೊಂಡು ನಿಮಗೆ ಸ್ವಾಭಿಮಾನ ಇಲ್ಲ. ಕನ್ನಡದ ನೆಲ, ಜಲ, ನೀರು, ಅನ್ನ ಉಂತಿರಲ್ಲ, ಮಾನ ಮರ್ಯಾದಿಲ್ಲ. ಕಮಲ್ ಹಾಸನ್ ಇವತ್ತು ಸ್ಟಾರ್ ಆಗಿ ಅಂದರೆ ಕೇವಲ ನಿನ್ನ ರಾಜ್ಯದಲ್ಲಿ ತಮಿಳಿಯನ್ಸ್ ಅಲ್ಲ, ಕನ್ನಡಿಗರಿಂದ ನೀನು ಸ್ಟಾರ್ ಆಗಿದೆಯಾ. ಅರ್ಥ ಮಾಡ್ಕೊ. ಇನ್ನೊಮ್ಮೆ ಏನಾದರೂ ಇಂಥ ಉದ್ದಟತನ ಹೇಳಿಕೆಯನ್ನು ಕೊಟ್ಟರೆ ಕನ್ನಡಿಗರ ಸುಮ್ಮನೆ ಕುತ್ಕೊಳ್ಳಂಗಿಲ್ಲ. ಎಚ್ಚರಿಕೆ ಇರಲಿ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಯರಗೊಪ್ಪ. ಸಿರಿನ ಕನ್ನಡಂ ಗೆಲ್ಗೆ.